ನಮ್ಮ ಒಂದು ಡೆಸ್ಟಿನೇಷನ್ಗೆ ಬಂದ್ವಿ. ಮಸ್ತಾಗಿದೆ ನೋಡಿ, ಪ್ಲೇಸ್ ಅಡ್ವೆಂಚರ್ ಆಗಿದೆ. ರೈಡ್ ಮಾತ್ರ ಜಸ್ಟು 100 ಕಿಲೋಮೀಟರ್ಸ್ ಆಗಿದ್ರು ಅದ್ಭುತವಾಗಿತ್ತು ರೈಡು. ಫುಲ್ ಆಫ್ ರೋಡಿಂಗು ಮಸ್ತಾಗಿತ್ತು ಮಾತ್ರ. ಬಟ್ ಫುಲ್ ಕಾಡುಗರು ಯಾರೂ ಇಲ್ಲ ಇಲ್ಲಿ ಅಲ್ವಾ ಬ್ರೋ? ಒಂದು ನಾಯಿನೂ ಇಲ್ಲ ಇಲ್ಲಿ, ಒಂದು ನಾಯಿನೂ ಇಲ್ಲ, ಮನುಷ್ಯರು ಇಲ್ಲ. ಫುಲ್ ಕಾಡು ಅಂದ್ಕೊಳ್ಳಿ. ಏನು ಯಾವ ನೆಟ್ವರ್ಕು ಆಯಿತು ಏನು ಕತೆನೋ ನಾನು ಅದು ನೋಡಿಲ್ಲ. ಭಯಂಕರವಾಗೈತೆ, ಸಖತ್ತಾಗಿದೆ ಪ್ಲೇಸು. ಆದ್ರೂ ನೇಚರ್ ಮುಂದೆ ಬೇರೆ ಯಾವ ಬ್ಯೂಟಿ ಇಲ್ಲ. ಏನ್ ಬ್ರೋ? ಟಾಟಾ ಅವರು BSNL ಇದು ಮಾಡಿದ್ರು ಗೊತ್ತಾ ಬ್ರೋ? ಹಾಂ, BSNL ಸಿಗುತ್ತೆ ಬ್ರೋ ಇಲ್ಲಿ. ಹೌದಾ? ಬನ್ನಿ ನೋಡೋಣ ಒಳಗೋಗಿ. ಯಾಕಂದ್ರೆ ಯಾರು ಇಲ್ಲ, ತುಂಬ ಭಯ ಸ್ಟಾರ್ಟ್ ಆಗ್ಬಿಡೈತೆ ನನಗಂತೂ. ನಿಶಾಂತ್ ಬ್ರೋ, ನಿಮ್ಗೆ ಏನು ಅನಿಸ್ತಾ ಇದೆ? ಫುಲ್ ಬ್ರೋ, ಯಾಕಂದ್ರೆ ವೀಕೆಂಡ್ ಜನ ಯಾರು ಇಲ್ಲ. ವೀಕೆಂಡ್ ಆಕ್ಚುಲಿ ಇವಾಗ ನಾವು ಬಂದಿರೋದು ಶನಿವಾರ. ಹೆಂಗಿರ್ಬೇಕು ಜನ. ಸೊ ನಾವು ಇರೋ ಪ್ಲೇಸಲ್ಲಿ ರೋಡ್ ಮಾತ್ರ ಅಲ್ಟಿಮೇಟು. ಆಫ್ ರೋಡಿಂಗು ಮತ್ತು ಅಡ್ವೆಂಚರ್ ಅದ್ಭುತವಾಗಿ ಫೀಲ್ ಮಾಡ್ಬೋದು ಅಂತ ಅನ್ಕೊಳ್ಳಿ. ಬಟ್ ಯಾರು ಜನ ಇಲ್ಲ, ಏನಿಲ್ಲ, ಖಾಲಿ ಬ್ರೋ. ಫುಲ್ ಖಾಲಿ ಜಾಲಿ. ಹೆಂಗೆ ಗೊತ್ತಾ, ಇಲ್ಲಿ ಸೆಂಟ್ರಲ್ಲಿ ನಿಂತ್ಕೊಂಡ್ರೆ ಸುತ್ತ ಮರಗಳು, ಎಲ್ಲ ಕಡೆ ಮರಗಳ ಸೌಂಡು ಹಂಗೆ ಸೈಲೆಂಟಾಗಿ ಕೇಳಿಸ್ಕೊಳ್ಳಿ. ಫುಲ್ ಮರಗಳ ಸೌಂಡು ಅಲ್ಟಿಮೇಟ್. ಒಳಗೆ ಹೋಗೋಣ ಬನ್ನಿ. ಒಳಗೆ ಬ್ರೋ ನನ್ನ ಪ್ರಕಾರ ಒಳಗೆ ಬಿಡೋದಿಲ್ಲ. ಸೊ ನೋಡೋಣ ಏನು ಅನೌನ್ಸ್ಮೆಂಟು ಅಂತ ಅಂದ್ಬಿಟ್ಟು ಇನ್ನೊಂದು 2 ನಿಮಿಷ ಹೇಳ್ತೀನಿ. ಅಲ್ಲಿ ಒಳಗೆ ಹೋಗಿದ ತಕ್ಷಣ ಹೇಳ್ತೀನಿ. ಚಿಲ್ ಬಾಕ್ಸ್ ತುಂಬ ಸ್ನ್ಯಾಕ್ಸ್. ಸೊ ಒನ್ ಡೇ ರೈಡ್ ಆಗಿರೋದ್ರಿಂದ ಫುಲ್ಲು ಸ್ನ್ಯಾಕ್ಸ್ ತುಂಬ್ಕೊಂಡ್ಬಂದ್ಬಿಟ್ಟಿದ್ದೀನಿ ಟಾಪ್ ಬಾಕ್ಸ್ ಒಳಗೆ. ಎಲ್ಲ ಓಕೆ ಬ್ರೋ, ಶೀತ ಒಂದು ಆಗ್ಬಿಟ್ಟು ನಮಗೆ ಅದೊಂದೇ ಫಾಲ್ಟ್ ಆಯ್ತಾರೆ ಅದು. ಆಗ್ಲೇ ಎಲ್ಲೂ ಬೇಡ, ಇದೊಂದು ನೋಡ್ಕೊಂಡು ನೆಮ್ಮದಿಯಾಗಿ ಹೊಂಟ್ಬಿಡೋಣ. ಎಲ್ಲ ಕಡೆ ಬಿಸಿ ಜನ, ಅದು ಬಟ್ ಬ್ರೋ ಇವತ್ತು ನಾವು 120, 130, 150 ಕಿಲೋಮೀಟರ್ ರೈಡ್ ಮಾಡಿದೀವಿ. ಬಟ್ ಇದೊಂದು ರೈಡ್ ಹೆಂಗಿರುತ್ತೆ ಅಂದ್ರೆ ಮಜವಾಗಿದೆ, ಸೂಪರ್ ಆಗಿದೆ ಮಾತ್ರ. ಯಾವ್ದೇ ರೀತಿ ಸ್ಟ್ರೈನ್ ಅನ್ನಿಸೋದು ಏನೂ ಇಲ್ಲ, ಆರಾಮಾಗಿ ಬಂದ್ವಿ ನಾವು. ಫುಲ್ ಕೂಲಾಗಿ ಏನ್ ಚಚ್ಚಾಡ್ಕೊಂಡು ಬರ್ಲಿಲ್ಲ, ಆರಾಮಾಗಿ ಒಂದು 80-90ರಲ್ಲೇ ಬಂದ್ವಿ. ಹೈವೇಲಿ ಸ್ವಲ್ಪ ಸ್ಪೀಡ್ ಮಾಡಿದ್ವಿ ಅಷ್ಟೇ. ಇನ್ನು ಅದು ಬಿಟ್ರೆ ಚಚ್ಚೆ ಆಡಲಿಲ್ಲ ಅನ್ಕೊಳ್ಳಿ. ಮಸ್ತಾಗಿತ್ತು. ಫುಲ್ ಸೈಲೆಂಟ್ ಆಗಿದೆ, ಯಾರೂ ಇಲ್ಲ ಬ್ರೋ, ಯಾರು ಇಲ್ಲ ಇಲ್ಲಿ. ಅದೊಂದು ಪ್ರಾಬ್ಲಮ್ ಅಂದ್ಕೊಳ್ಳಿ. ಫುಲ್ ಕರೆಂಟೇ. ಒಳಗೂ ನನ್ನ ಮಗನೂ ಹೋಗೋಕ್ಕಾಗಲ್ಲ ಒಳಗಡೆ. ಓ ನಿಜ ಬ್ರೋ. ನೋಡಿ ಅಲ್ಲಿ ನಮ್ದು 2 ಗಾಡಿ. ಸೊ ನಾವಿಬ್ರು ಬಿಟ್ರೆ ಇನ್ನು ಯಾರು ಇಲ್ಲ. ಹಾಂ ಏನ್ ಬ್ರೋ? ಒಳ್ಳೆ ಇದು ಟೂರಿಸ್ಟ್ ಪ್ಲೇಸ್ ಆಗುತ್ತೆ ಬ್ರೋ. ರೆಡಿ ಮಾಡಿದ್ದಾರೆ. ಇವತ್ತು ನಾನು ಮತ್ತು ನಿಶಾಂತ್ ಬ್ರೋ ಅರ್ಜುನ ಸಮಾಧಿ ಹತ್ರ ಇದ್ದೀವಿ. ಸೊ ಏನಪ್ಪ ಇಲ್ಲಿ ಕಾನ್ಸೆಪ್ಟ್ ಏನಕ್ಕೆ ಬಂದಿದ್ದೀವಿ ಅಂತಂದರೆ, ಎಷ್ಟೋ ಜನಕ್ಕೆ 110cc ಬೈಕ್ ಇಟ್ಕೊಂಡು ರೈಡ್ ಮಾಡಬೇಕು ಅಂತ ಒಂದು ದೊಡ್ಡ ಡ್ರೀಮ್ ಇರುತ್ತೆ. ಒಬ್ಬ ಮಿಡಲ್ ಕ್ಲಾಸ್ ಪರ್ಸನು ಒಂದು ವೇರಿಯಂಟ್ ಬೈಕ್ ತೊಗೊಳಕ್ಕಾಗಲಿಲ್ಲ ಅಂತಂದ್ರೆ ಒಂದು 110cc ಬೈಕ್ನ ತೊಗೊಂಡು ರೈಡ್ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ತುಂಬ ಜನಕ್ಕಿರುತ್ತೆ. ಸೊ ಅವರಿಗೆಲ್ಲ ಒಂದು ಆಪರ್ಚುನಿಟಿ ಅಂತಾರೋ ತಿಳ್ಕೊಳ್ಳಿ, ಒಂದು ಏನಾರು ಅಂತ ಅಂದ್ಕೊಳ್ಳಿ. ಸೊ ಎಲ್ಲರೂ ಸೇರಿ ಒಂದು ಟೀಮ್ ಮಾಡೋಣ ಅಂತ ಅಂದ್ಬಿಟ್ಟು ನಾನೇ SVK 110 ರೈಡರ್ಸ್ ಅಂತ ಒಂದು ಟೀಮ್ನ ಬಿಲ್ಟ್ ಮಾಡ್ತಾ ಇದ್ದೀನಿ. ಯಾರು ಬೇಕಾದ್ರೂ ಸರಿ, ಯಾರು ಸರಿ ಜಾಯ್ನ್ ಆಗ್ಬೋದು. ಸೊ ಹೇಗೆ ಜಾಯ್ನ್ ಆಗೋದು ಅಂತಂದರೆ, ಯಾರಿಗಾದ್ರು ಇಂಟ್ರೆಸ್ಟ್ ಇತ್ತು ಅಂತಂದರೆ ಶೆಟ್ಟಿ ವ್ಲಾಗ್ಸ್ ಕನ್ನಡ ಅಂತ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಇದೆ. ಸೊ ಅಲ್ಲಿಗೆ DM ಮಾಡಿ ನಾನು ಏನೇ ಅಪ್ಡೇಟ್ಸ್ ಇದ್ದರೂ ನಾನು ಅಲ್ಲಿ ತಿಳಿಸ್ತಾ ಹೋಗ್ತೀನಿ. ಸೊ 110cc ಬೈಕ್ ಇಟ್ಕೊಂಡಿರೋರು ಯಾರು ಬೇಕಾದ್ರೂ ಜಾಯ್ನ್ ಆಗ್ಬೋದು. ಒಂದು ಟೀಮ್ ಮಾಡಿ ಒಂದು ರೈಡ್ ಮಾಡೋಣ ಬನ್ನಿ, ಎಂಜಾಯ್ ಮಾಡೋಣ. ಏನೋ ಒಂದು ಕತೆ ಇದೆ, ಬಟ್ ಇದು ಏನು ಅಂತ ಗೊತ್ತಾಗ್ತಿಲ್ಲ ಅಷ್ಟೇ. ಏನಾದ್ರು ಇದ್ರ ಬಗ್ಗೆ ಕೇಳೋಣ ಅನ್ನೋದನ್ನು ಯಾರೂ ಒಬ್ಬರು ಇಲ್ಲ. ಅರ್ಜುನ ಸಮಾಧಿಗೆ ಇಲ್ಲಿ ಫೋಟೋ ಇಟ್ಟಿದ್ರು ಮುಂಚೆ, ಇವಾಗ ಯಾವುದು ಫೋಟೋ ಗಿಟೋ ಇಲ್ಲ, ಪೂಜೆ ಎಲ್ಲ ಮಾಡೋಣ ಅಂತಂದರೆ. ಸೊ ಇಲ್ಲಿಂದನೇ ಪೂಜೆ ಮಾಡ್ತಾ
ನಾನು ಕೇಳ್ಕೊಳ್ಳೋದು ಏನಪ್ಪ ಅಂತಂದರೆ ನಾವು ಮಾಡೋ ಅಂಥ ಇದು ಸಕ್ಸಸ್ಫುಲ್ ಆಗಲಿ ಅಂತ ಕೇಳ್ಕೊತಾ. ಸೊ ಇಲ್ಲಿಂದ ನನ್ನ SVK 110 ರೈಡರ್ಸು ಸ್ಟಾರ್ಟ್ ಆಗುತ್ತೆ. ಸೊ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ನಾನು ಒಂದು ಕ್ರಿಯೇಟ್ ಮಾಡ್ತೀನಿ. ದೆನ್ ಅದರಲ್ಲೂ DM ಮಾಡ್ಬೋದು. ಈಗ ಸದ್ಯಕ್ಕೆ ಯಾರಾದ್ರು ಜಾಯ್ನ್ ಆಗಬೇಕು ಅಂತ ಇದ್ದರೆ ನಮ್ಮ ಒಂದು ಶೆಟ್ಟಿ ವ್ಲಾಗ್ಸ್ ಕನ್ನಡಗೆ DM ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಲವ್ ಯು ಆಲ್. ನೆಕ್ಸ್ಟು ಒಂದು ಫಾಲ್ಸ್ ಇದೆ ಮತ್ತು ನಿಯರ್ ಬಿಸ್ಲೆ ಘಾಟ್ ಇದೆ. ಸೊ ನೋಡೋಣ ಯಾವ ಪ್ಲೇಸ್ ಆಗುತ್ತೆ ಆ ಪ್ಲೇಸ್ ನೋಡಿ ವಿಸಿಟ್ ಮಾಡಿ ನಾನು ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತೀನಿ. ಬನ್ನಿ. ಆಲ್ಮೋಸ್ಟ್ ಒಂದು ಅರ್ಜುನ ಸಮಾಧಿಯಿಂದ ಒಂದು 25 ಕಿಲೋಮೀಟರ್ ಬಂದ್ವಾ? 25 ಕಿಲೋಮೀಟ್ರ್. 25 ಕಿಲೋಮೀಟ್ರ್ ಬಂದಿದ್ದೀವಿ. ಸೊ ಮೂಕರಮನೆ ಫಾಲ್ಸ್ ಅಂತ ಇದೆ. ಈಗ ಈ ಟೈಮಲ್ಲಿ ಇದು ಸಮ್ಮರ್ ಸೀಸನ್ ಅಲ್ಲ, ಸೊ ನೀರು ಇರುತ್ತೋ ಇರಲ್ವೋ ಗೊತ್ತಿಲ್ಲ. ಬಟ್ ಬಂದಿದ್ದೀವಲ್ಲ, ನಿಯರ್ ಇತ್ತಲ್ಲ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ಏನು ಇಲ್ಲಿಂದ ಬಿಸ್ಲೆ ಘಾಟೂ ಹತ್ರ. ಹಾಂ, ಬಿಸ್ಲೆಘಾಟ ಹತ್ರ. ಬಿಸ್ಲೆ ಘಾಟೂ ಹತ್ರ. ಸೊ ಇಲ್ಲಿ ನೋಡಿ ಒಂದು ಬೆಟ್ಟ ಕಾಣ್ತಾ ಇದೆ, ಸಖತ್ತಾಗಿದೆ ವ್ಯೂ. ಸೊ ಅದಕ್ಕೆ ಒಂದು ಶಾರ್ಟ್ ವೀಡಿಯೋ ಮಾಡೋಣ ಅಂದ್ಬಿಟ್ಟು ನಿಲ್ಸಿದ್ದೀನಿ. ಏನಿಲ್ಲ, ನೀನು 1 ಕಿಲೋಮೀಟರ್ ಇರ್ಬೋದು. ಬನ್ನಿ ಫಾಲ್ಸ್ ತೋರಿಸ್ತೀನಿ. ಸೊ ಏನಪ್ಪ ಅಂತಂದರೆ, ಒಂದು ರೈಡ್ ಅಂದರೆ ಬ್ರೋ ಪ್ಲ್ಯಾನಿಂಗ್ ಮಾಡಿ ಬರೋದಕ್ಕಿಂತ ವಿತೌಟ್ ಪ್ಲ್ಯಾನಿಂಗ್ ಬಂದ್ರೇ ಒಳ್ಳೊಳ್ಳೆ ಪ್ಲೇಸ್ ನಾವು ನೋಡ್ಬೋದು. ಏನಂತೀರಾ? ಎಕ್ಸೈಟ್ಮೆಂಟ್ ಜಾಸ್ತಿ ಇರುತ್ತೆ. ಸೊ ಮುಂಚೆನೇ ಪ್ಲ್ಯಾನಿಂಗ್ ಮಾಡ್ಕೊಬಿಟ್ರೆ ಗೂಗಲಲ್ಲೇ ಅರ್ಧ ನೋಡ್ಬಿಟ್ಟಿರ್ತೀವಿ ಯಾವ್ಯಾವ ಪ್ಲೇಸ್ ಹೆಂಗೆ ಇರ್ತದೆ ಅಂತ. ವಿತೌಟ್ ಪ್ಲ್ಯಾನಿಂಗ್ ಬಂದಾಗಲೇ ಗೊತ್ತಾಯ್ತದೆ, ಒಳ್ಳೆ ನೇಚರ್ನ ಫೀಲ್ ಮಾಡ್ಬೋದು. ಸೊ ಇಲ್ಲಿ ಮೂಕರಮನೆ ಫಾಲ್ಸ್ ಅಂತ ಇದೆ. 3 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಪ್ಲೇಸ್ ಐತೆ. ಮತ್ತು ಅದ್ಮೇಲೆ ಫುಲ್ ಆಫ್ ರೋಡಿಂಗ್ ಅನ್ಕೊಳ್ಳಿ, ಒಳ್ಳೆ ಚಿಲ್ ಮಾಡ್ತಾ ಇದೀವಿ ಮಾತ್ರ. ಆಲ್ಮೋಸ್ಟು ಇದು ಅರ್ಜುನ ಸಮಾಧಿಯಿಂದ ಒಂದು 25-30 ಕಿಲೋಮೀಟರ್ ಇದೆ. ಇನ್ನೊಂದು ಸ್ವಲ್ಪ ದೂರ ಹೋದರೆ ಬಿಸ್ಲೆ ಘಾಟು, ಸುಬ್ರಹ್ಮಣ್ಯ ಎಲ್ಲ ಸಿಗ್ತದೆ. ಇನ್ನೇನು ಬೇಕು ಬ್ರೋ ನಮಗೆ? ಅಯ್ಯೋ ದೇವರೇ, ಸಖತ್ತಾಗಿದೆ ಮಾತ್ರ. ಒಳ್ಳೆ ಆಫ್ ರೋಡಿಂಗ್ ಅನ್ಕೊಳ್ಳಿ, ಸೂಪರ್ ಇದೆ ಬ್ರೋ. ನಾವು ಅಲ್ಲೇ ನಿಲ್ಸ್ಬಿಡ್ಬೇಕಿತ್ತು ಅನ್ಕೊಂಡಿದ್ದೆ ನಾನು. ಬಟ್ ಮುಂದೆ ಬರ್ತಾ ಟ್ರೆಕ್ಕಿಂಗ್ ಪ್ಲೇಸ್ ಸೂಪರ್ ಸಖತ್ತಾಗಿದೆ. ಟ್ರಿಕ್ಕಿ ಇತ್ತು, ಸ್ವಲ್ಪ ಚೆನ್ನಾಗಿದೆ. ಆಫ್ ರೋಡಿಂಗ್ ಆರಾಮಾಗಿ ಮಾಡ್ಬೋದು ಅನ್ಕೊಳ್ಳಿ. ಇನ್ನು ಮುಂದೆ ಇದೆ, ಬನ್ನಿ ನೋಡೋಣ. ಸೊ ನೋಡಿ ಹಿಂಗಿದೆ ಪ್ಲೇಸು. ನೀರಿದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು. ಸೊ ಆ ಸೇತುವೆ ಮೇಲೆ ಹೋಗ್ಬೋದು, ಬೇಕಾದ್ರೆ ಬೈಕ್ ತೊಗೊಂಡು ಆ ಸೇತುವೆ ಮೇಲೆ ಹೋಗ್ಬೋದು. ಓ ಕರೆಕ್ಟ್, ಇಲ್ಲಿ ಹೋಗೋಕ್ಕಾಗಲ್ಲ. ಸೊ ಹಂಗೆ ಬಂದರೆ ಹಂಗಿಂದ ಬಂದು ಇಲ್ಲಿಗೆ ಬರ್ಬೋದು. ಇಲ್ಲಿಗೆ ಯಾರೂ ಜನ ಇಲ್ಲ ಇಲ್ಲಿ ಅಷ್ಟು. ಪೀಸ್ 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 ಪೀಸ್. ಐತೆ, ನಡ್ಕೊಂಡು ಹೋಗ್ಬೋದು. ಸಗನಾಗಿದೆ ಎಂತ. ಓಯ್ ಹುಷಾರು ಬ್ರೋ, ಹುಷಾರು ಹುಷಾರು ಹುಷಾರು. ಸೊ ಸ್ವಲ್ಪ ಲೈಟಾಗಿ ಟ್ರಿಕ್ಕಿ ಇದೆ ಅಷ್ಟೇ ಅಂತೀನಾ? ಹಂಗೆಲ್ಲ ಹೋಗೋಕ್ಕಾಗಲ್ಲ. ಹಾಂ, ಸೊ ಅದು ಬಿಟ್ಟರೆ ಇಷ್ಟ. ಇನ್ನಿಲ್ಲೂ ಹತ್ಬೋದು, ಧೈರ್ಯ ಮಾಡಬೇಕು. ಹಾಂ, ಧೈರ್ಯ ಮಾಡಿ ಇದು ಮಾಡಬೇಕು. ಇನ್ನು ಅದು ಬಿಟ್ಟರೆ ಆರಾಮಾಗಿ ಪೀಸ್ಫುಲ್ ಆಗಿದೆ ನೋಡಿ. ಚಿಲ್ ಇರ್ಬೋದು. ಸ್ನ್ಯಾಕ್ಸ್ ತಂದಿದ್ವಿ, ತಿಂದೆ. ಇದೇ ಕವರೊಳಗೆ ಹಾಕಿ ನನ್ನ ಟಾಪ್ ಬಾಕ್ಸ್ ಒಳಗೆ ಇಟ್ಟಿದ್ದೀನಿ. ಸೊ ಕೆಲವ್ರು ಬರ್ತಾರೆ, ಮಕ್ಕಳು ಡೈಪರು, ಅವ್ರು ತಿಂದಿರೋದು ಎಲ್ಲನೂ ಇಲ್ಲಿ ಎಸಿತಾರೆ ನೋಡಿ. ಎಣ್ಣೆ ಬಾಟಲ್ಲು, ಸೊ ಅಲ್ಲಿ ಡೈಪರು ಎಲ್ಲ ಹಿಂಗೆ ಎಸ್ಬಿಟ್ಟು ನೇಚರ್ನ ಹಾಳು ಮಾಡೋದು. ಸೊ ಇಲ್ಲಿ ಹೇಳೋರು ಕೇಳೋರು ಯಾರೂ ಇರೋದಿಲ್ಲ. ಏನು ಬೇಕಾದ್ರೂ ಮಾಡ್ಬೋದು, ಎಸ್ಬಿಡ್ಬೋದು ಅನ್ನೋ ಒಂದು ಬ್ಯಾಡ್ ಮೆಂಟಾಲಿಟಿಯಿಂದ ಎಲ್ಲನೂ ಹಾಳು ಮಾಡಿಬಿಟ್ಟು ಹೋಗ್ತಾರೆ ನೋಡಿ. ಇಲ್ಲಿ ನಾವು ಕ್ಲೀನಾಗಿ ಇಟ್ಕೋಬೇಕು ಪರಿಸರನ. ಬೇರೆ ಯಾರೂ ಇಲ್ಲಿ ಎಸಿತೀರಾ, ಇಲ್ಲಿ ಎಸಿಯೋದು ಬೇಡ. ಅಲ್ಲೆಲ್ಲರೂ ಮೇಯ್ನ್ ರೋಡಲ್ಲೆಲ್ಲ ಡಸ್ಟ್ಬಿನ್ ಇಟ್ಟಿರ್ತಾರೆ, ಅಲ್ಲೆಲ್ಲರೂ ಎಸಿದ್ರೆ ಅಂದವೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಅದಕ್ಕೆ ಹೇಳ್ತಾ ಇರೋದು, ಪ್ಲೀಸ್
ನೇಚರ್ನ ಸೇವ್ ಮಾಡಿ ಪರಿಸರನ ಕ್ಲೀನಾಗಿ ಇಟ್ಕೊಳ್ಳಿ, ಓಕೆನಾ. ಸೊ ನೋಡಿ, ನಾವು ಯೂಟ್ಯೂಬರ್ಸ್ ಆಗಿ ಇದಿಷ್ಟು ಕೆಲವು ಮಾತುಗಳನ್ನ ತಿಳಿಸ್ಬೇಕು ಅನ್ನೋ ಒಂದೇ ಉದ್ದೇಶಕ್ಕೋಸ್ಕರ ಈ ಥರ ಮಾಡ್ತಾ ಇರ್ತೀವಿ. ಏನೋ ಲೈಕ್ಸು ಶೇರ್ಸ್ಗೋಸ್ಕರ ನಾವು ಮಾಡ್ತಾಯಿಲ್ಲ ನೋಡಿ. ನಾನೆಲ್ಲ ಇಲ್ಲೇ ಇಟ್ಕೊಂಡಿದ್ದೀನಿ. ಏನಂತೀರಾ ಬ್ರೋ? ಬ್ರೋ ಎಲ್ಲ ತಂದು ಎಲ್ಲ ಎಸ್ಬಿಟ್ಟು ಹೋಗ್ಬಿಟ್ಟವ್ರೆ, ತಿಂದ್ಬಿಟ್ಟು ಗಲೀಜು ಮಾಡವ್ರೆ. ಯಾಕಂದರೆ ನೇಚರ್ ಇಂಪಾರ್ಟೆಂಟ್ ಅಂತಾರೆ, ಪರಿಸರ ಉಳಿಸಿ ಅಂತಾರಲ್ಲ. ನೋಡಿ ಎಷ್ಟು ಪೀಸ್ಫುಲ್ನ ನೀಡುತ್ತೆ ನಮಗೆ ಒಂದು ಪ್ಲೇಸ್ಗೆ ಬಂದಾಗ. ಸೊ ಯಾವುದಕ್ಕೂ ಸೂಪರ್ ಇದೆ, ಬಟ್ ಗಲೀಜು ಮಾಡಿದ್ರೆ ಜಾಸ್ತಿ. ಗಲೀಜು ಮಾಡಿರೋದೇ ಜಾಸ್ತಿ. ತಿಂದು ಪ್ಲೇಟ್ಸ್ ಎಲ್ಲ ಎಸ್ತಿರೋದು ನೋಡಿ. ಯಾರು ಈ ಥರ ಎಲ್ಲ ಗಲೀಜು ಮಾಡೋಕ್ಕೆ ಹೋಗ್ಬೇಡಿ. ನಾವು ಕೂಡ ವೇಸ್ಟ್ನ ವಾಪಸ್ ಕ್ಯಾರಿ ಮಾಡ್ತೀವಿ ಅಂತ. ಸೊ ಇಲ್ಲಿಂದ ಇನ್ನೊಂದು ಸ್ವಲ್ಪ ದೂರ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಫಾಲ್ಸ್ ಅಲ್ಲಿಂದ ಚೆನ್ನಾಗಿ ಕಾಣುತ್ತೆ ಅಂತ. ಬನ್ನಿ ಹೋಗೋಣ. ಇದೆಲ್ಲ ರೆಂಬೆ ಕೊಂಬೆ ಹಾಕ್ಬಿಟ್ಟವ್ರೆ ಬರಬಾರ್ದು ಅಂತ. ನಾವು ಆದರೂ ಹತ್ತಿಸ್ಕೊಂಡು ಫಾಲ್ಸ್ನ ನೋಡೋಕೆ ಬಂದಿದ್ದೀವಿ. ನೀರಿಲ್ದೇನೆ ಈ ಬ್ಯೂಟಿ. ನೀರಿದ್ರಿ ಇನ್ನು ಯಾವ ಬ್ಯೂಟಿ ಬನ್ನಿ ತೋರಿಸ್ತೀನಿ. ಹೆಂಗಿದೆ ಅಂದರೆ ಮಾತ್ರ ಅಲ್ಟಿಮೇಟು, ಮಸ್ತಾಗಿದೆ. ಹೇಗಿದೆ? ಎಲ್ಲ ಇಳಿಬೋದು, ಜಾರಿದ್ರೆ ಶ್ರೀಮಂತರಮಣ ಗೋವಿಂದ ಗೋವಿಂದ. ಸಗದಾಗಿದೆ ನೋಡಿ ಫಾಲ್ಸ್. ಬ್ರೋ, ಹೌ ಇಸ್ ದಿಸ್ ಬ್ರೋ? ಸೂಪರ್ ಬ್ರೋ, ಅಲ್ಟಿಮೇಟ್ ಅಂತೀರಾ? ಶಾಕಿಂಗ್ ನ್ಯೂಸ್. ಶಾಕಿಂಗ್ ನ್ಯೂಸು ಅದಲ್ಲ, ಶಾಕಿಂಗ್ ನ್ಯೂಸು. ಅಲ್ಲೆಲ್ಲ ರೆಂಬೆ ಕೊಂಬೆ ಇದ್ರು ನೀವು ಪಟ 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 ನೆಗಸ್ಕೊ ಬಂದ್ಬಿಟ್ರಲ್ಲ ಅದು. ಬನ್ನಿ, ಸಕತ್ತಾಗಿದೆ. ಯಾರಾದರೂ ಬಂದರೆ ಇಲ್ಲಿ ಮಿಸ್ ಅಂತೂ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಒಂದು ವಿಸಿಟ್ ಮಾಡಿ. ಸಕತ್ತಾಗಿದೆ ಬ್ರೋ, ಹುಷಾರು, ಜಾರುತ್ತೆ. ಸೊ ಮೂಕನಹಳ್ಳಿ ಫಾಲ್ಸಿಂದ ಪಾಟ್ಲಾ ಬೆಟ್ಟಗೆ ಬಂದಿದ್ದೀವಿ. ಏನು ಇಲ್ಲಿಂದ ನಮಗೆ ಸುಬ್ರಹ್ಮಣ್ಯ ಒಂದು 35 ಕಿಲೋಮೀಟರ್ಸ್ ಅಷ್ಟೇ. 2 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. ಇದು ಫುಲ್ ಆಫ್ ರೋಡಿಂಗು ಅನ್ಕೋತೀನಿ. ಬನ್ನಿ ಹೋಗೋಣ, ಎಂಜಾಯ್ ಮಾಡೋಣ ಬನ್ನಿ.